Good morning, children. So in previous class we have discussed about religion festivals. So last class ನಾವು religion festivals ಬಗ್ಗೆ ತಿಳ್ಕೊಂಡಿದ್ವಿ. ಸೊ ದಿವಾಳಿ ಇರ್ಬೋದು, ಈದ್ ಮಿಲಾದ್, ಅದೇ ರೀತಿ ಕ್ರಿಸ್ಮಸ್ ಮತ್ತು ಗುರುಪುರಬ್ ಅನ್ನುವಂತಹ ಒಂದು ಫೆಸ್ಟಿವಲ್ಸ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಹಾರ್ವೆಸ್ಟ್ ಫೆಸ್ಟಿವಲ್ಸ್. ಸೊ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಬಗ್ಗೆ ಈ ಒಂದು ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. Some festivals are harvest festivals. Harvest is the time when crops ripen and are collected on the farm. Let us read about some festivals. ಸೊ ಇದು ಈ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ಇದು ಯಾವಾಗ ಈ ರೈತರು ಬೆಳೆದಂತಹ ಬೆಳೆ, ಸೊ ಇವಾಗ ಭತ್ತ, ರಾಗಿ, ಗೋಧಿ ಇಂಥ ಬೆಳೆಗಳನ್ನೆಲ್ಲ ಬೆಳೀತಾರೆ ಅಲ್ವಾ ಈ ಒಂದು ರೈತರು. ಸೊ ಆ ಒಂದು ರೈತರು ಬೆಳೆದಂತಹ ಬೆಳೆ ಇನ್ನು ಅವರು ಯಾವಾಗ ಕೈಗೆ ತಗೋತಾರೆ ಅಂದರೆ ಅದನ್ನು ಬಳಸೋದಕ್ಕೆ ರೆಡಿಯಾದಂತಹ ಒಂದು ಸಮಯ. ಭತ್ತವನ್ನು ಇವಾಗ ನಾಟಿ ಮಾಡಿರ್ತೀವಿ, ಸೊ ಭತ್ತ ಎಲ್ಲ ಬೆಳೆದು ಇವಾಗ ಅದನ್ನು ಮಾರೋದಕ್ಕೆ ಸಿದ್ಧವಾಗಿದೆ ಅನ್ನುವಂಥ ಹಂತಕ್ಕೆ ಬಂದಾಗ ಕೆಲವೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ಹಬ್ಬಗಳನ್ನು, ಫೆಸ್ಟಿವಲ್ಸ್ಗಳನ್ನು ಆಚರಣೆ ಮಾಡ್ತಾರೆ. ಸೊ ಆ ರೀತಿಯ ಹಬ್ಬಗಳನ್ನು ನಾವು ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವುದು ಹಂಗಾದರೆ ಆ ಹಬ್ಬಗಳು ಅಂತ ನೋಡೋಣ. ಸೊ ಮೊದಲನೇದಾಗಿ ಓಣಂ. ಸೊ ಓಣಂ ಅಂತ ಒಂದು ಹಬ್ಬ. ಸೊ ಇದನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಅಂದರೆ, ಓಣಂ ಈಸ್ ಎ ಮೇನ್ಲಿ ಸೆಲೆಬ್ರೇಟೆಡ್ ಇನ್ ಕೇರಳ. ಇದನ್ನ ಎಲ್ಲಿ ಆಚರಣೆ ಮಾಡ್ತಾರೆ? ಕೇರಳದಲ್ಲಿ ಆಚರಣೆ ಮಾಡ್ತಾರೆ. ಲೈಕ್ ಪೊಂಗಲ್. ಓಣಂ ಈಸ್ ಆಲ್ಸೋ ಎ ಹಾರ್ವೆಸ್ಟ್ ಫೆಸ್ಟಿವಲ್. ಸೊ ಈ ಒಂದು ಓಣಂ ಹಬ್ಬವನ್ನು ನಾವು ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಕರಿತೀವಿ. ಜೊತೆಗಿನಲ್ಲಿ ಪೊಂಗಲ್ ಅನ್ನುವಂಥದ್ದು ಇದರ ಒಂದು ವಿಶೇಷ. ಪೀಪಲ್ ವರ್ಷಿಪ್ ಕಿಂಗ್ ಮಹಾಬಲಿ. ಎಲಿಫೆಂಟ್ಸ್ ಆರ್ ಡೆಕೋರೇಟೆಡ್ ಆ್ಯಂಡ್ ಟೇಕನ್ ಔಟ್ ಇನ್ ಎ ಪ್ರಿಷನ್ಸ್. ಸೊ ಇಲ್ಲಿ ಅವತ್ತಿನ ಒಂದು ದಿನ ಏನು ಮಾಡ್ತಾರೆ ಅಂದರೆ, ಸೊ ಅವರಲ್ಲಿ ಒಬ್ಬ ರಾಜ ಅಂತ ಅವರು ನೇಮಕ ಮಾಡಿ, ಸೊ ಆತನನ್ನು ಮಹಾಬಲಿ ಅಂತ ಕರೀತಾರೆ. ಆ ಮಹಾಬಲಿಯನ್ನು ಆನೆ ಮೇಲೆ ಕೂರಿಸಿ ಸೊ ದೇವಸ್ಥಾನಕ್ಕೆ ಆತನ ಕರ್ಕೊಂಡು ಹೋಗೋದು ಅಥವಾ ಮೆರವಣಿಗೆ ಮಾಡ್ತಕ್ಕಂಥದ್ದು, ಸೊ ಈ ರೀತಿಯನ್ನು ಮಾಡ್ತಾರೆ. ಜೊತೆಗೆ ಆ ಒಂದು ಓಣಂ ಹಬ್ಬದ ದಿನ ಒಂದು ವಿಶೇಷತೆ ಏನು ಅಂದರೆ, ಬೋಟ್ ರೇಸಸ್ ಆರ್ ದಿ ಮೋಸ್ಟ್ ಎಕ್ಸಿಸ್ಟಿಂಗ್ ಪಾರ್ಟ್ ಆಫ್ ದಿಸ್ ಫೆಸ್ಟಿವಲ್. ಅವತ್ತಿನ ದಿನ ಕರಾವಳಿಯ ತೀರ ಅವ್ರಿಗೆ ಹತ್ತಿರ ಇರೋದ್ರಿಂದ ಅಥವಾ ಸಮುದ್ರದ ತೀರ ಹತ್ತಿರೋದ್ರಿಂದ ಅವ್ರೇನು ಮಾಡ್ತಾರೆ ಅಂದರೆ ಬೋಟ್ ರೇಸ್ಗಳನ್ನು ಮಾಡ್ತಾರೆ. ಬೋಟ್ ರೇಸ್ ಅಂದರೆ ಸೊ ನೋಡಿರ್ತೀರ ನೀವು ಟಿ ವಿಗಳೆಲ್ಲ, ಒಂದು ಉದ್ದನೆಯ ಬೋಟಲ್ಲಿ ಏನಿಲ್ಲ ಅನ್ನೋದು 20-30 ಮೆಂಬರ್ಸ್ ಪೀಪಲ್ಸ್ ಏನು ಮಾಡ್ತಾರೆ, ಸೊ ಒಂದು ಬೋಟಲ್ಲಿ ಕೂತ್ಕೊಂಡು ಸೊ ಯಾರು ಫಾಸ್ಟ್ ಹೋಗ್ತಾರೆ ಅವರಿಗೆ ಪ್ರೈಸಸ್ ಅಂತ ಅವರು ಮಾಡಿ ಸೊ ಒಂದು ಬೋಟ್ ರೇಸ್ಗಳನ್ನು ಸಹ ಮಾಡ್ತಾರೆ. ಸೊ ಇದು ಆ ಓಣಂನ ಒಂದು ಸ್ಪೆಷಾಲಿಟಿ. ಎಲ್ಲಿ? ಕೇರಳದಲ್ಲಿ. ಓಣಂನ ಫೆಸ್ಟಿವಲ್ ನಡೀತಕ್ಕಂಥದ್ದಲ್ಲಿ ಕೇರಳದಲ್ಲಿ. ಸೊ ನೆಕ್ಸ್ಟ್ ಒನ್ ಬಂದು ಪೊಂಗಲ್. ಪೊಂಗಲ್ ಇಸ್ ದಿ ಹಾರ್ವೆಸ್ಟ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ತಮಿಳ್ನಾಡು. ಸೊ ಪೊಂಗಲ್ ಸಹ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್. ಸೊ ಇದನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನು ತಮಿಳುನಾಡಲ್ಲಿ ಆಚರಣೆ ಮಾಡ್ತಾರೆ. ದಿಸ್ ಫೆಸ್ಟಿವಲ್ ಫಾಲ್ಸ್ ಇನ್ ಜನವರಿ. ಈ ಒಂದು ಹಬ್ಬ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಜನವರಿ ತಿಂಗಳಲ್ಲಿ. ಸೊ ನಾವು ಸಂಕ್ರಾಂತಿ ಹಬ್ಬವನ್ನು ಮಾಡ್ತೀವಿ ಅಲ್ವಾ, ಸೊ ಆ ಒಂದು ಪೀರಿಯಡಲ್ಲಿ ಇವರು ಅವತ್ತಿನ ದಿನ, ಸಂಕ್ರಾಂತಿ ಹಬ್ಬದ ದಿನ ತಮಿಳಿಯನ್ಸ್ ಏನು ಮಾಡ್ತಾರೆ, ಪೊಂಗಲ್ ಹಬ್ಬವನ್ನು ಆಚರಿಸ್ತಾರೆ. ಎ ಸ್ಪೆಷಲ್ ಡಿಶ್ ಕಾಲ್ಡ್ ಪೊಂಗಲ್ ಇಸ್ ಮೇಡ್ ಫ್ರಮ್ ನ್ಯೂಲಿ ಹಾರ್ವೆಸ್ಟೆಡ್ ರೈಸ್ ಆ್ಯಂಡ್ ಜಾಗೇರಿ. ಸೊ ಅವತ್ತಿನ ದಿನ ಏನು ಮಾಡ್ತಾರೆ ಅವರು ಸ್ಪೆಷಲ್ ಅಡುಗೆ ಅಂದರೆ ಪೊಂಗಲ್. ಸೊ ಪೊಂಗಲ್ ಅಂತಕ್ಕಂಥದ್ದೇ ಅವತ್ತಿನ ದಿನದ ಒಂದು ಸ್ಪೆಷಲ್ ಡಿಶ್ ಆಗಿರುತ್ತೆ. ಸೊ ಪೊಂಗಲನ್ನು ಮಾಡ್ತಕ್ಕಂಥದ್ದು ಯಾವುದರಿಂದ ಅಂತ ಹೇಳಿದ್ರೆ, ಸೊ ಆವಾಗ ತಾನೇ ತೆಗೆದಂತಹ ಬೆಳೆ ಭತ್ತ, ಆವಾಗ ತಾನೇ ನಾಟಿ ಮಾಡಿದಂತಹ ನಾಟಿ ಅಲ್ಲ, ಆವಾಗ ತಾನೇ ಅದನ್ನ ತಗೊಂಡು ಬೆಳೆ ಬಂದಂತಹ ಒಂದು ಭತ್ತವನ್ನು ಬಿಡಿಸಿ ಆ ಹೊಸ ಅಕ್ಕಿಯಲ್ಲಿ ಅವರು ಪೊಂಗಲನ್ನು ಮಾಡಿ ಸೊ ಹಬ್ಬದ ಒಂದು ವಿಶೇಷ ಡಿಶ್ ಆಗಿ ಬಳಸ್ತಾರೆ. ಸೊ ಇದು ಅವತ್ತಿನ ಒಂದು ವಿಶೇಷ. ಈ ಒಂದು ತಮಿಳುನಾಡಲ್ಲಿ ಆಚರಿಸ್ತಕ್ಕಂತಹ ಹಬ್ಬ ಯಾವುದು? ಫೆಸ್ಟಿವಲ್ ಪೊಂಗಲ್. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಬಂದು ಲೊಹಿರಿ. ಲೊಹಿರಿ ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಲೊಹಿರಿ ಈಸ್ ಮೇನ್ಲಿ ಸೆಲೆಬ್ರೇಟೆಡ್ ಇನ್ ನಾರ್ತ್ ಇಂಡಿಯಾ. ಸೊ ಇದನ್ನ ಆಚರಣೆ ಮಾಡ್ತದೆ ಅಂತ ಎಲ್ಲಿ? ಉತ್ತರ ಭಾರತದಲ್ಲಿ. ಇಟ್ಸ್ ಸೆಲೆಬ್ರೇಟೆಡ್ ಇನ್ ಜನವರಿ. ಯಾವಾಗ? ಜನವರಿಯಲ್ಲಿ ಆಚರಣೆ ಮಾಡ್ತಾರೆ. ಎ ಬೋನ್ ಫೈರ್ ಈಸ್ ಲಿಟ್ಲ್ ಅರೌಂಡ್ ವಿಚ್ ಪೀಪಲ್ ಡ್ಯಾನ್ಸ್. Corn and sugar cane are used in the celebration.
ಸೊ ಆವತ್ತಿನ ದಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂದರೆ, ಇವರು ಒಂದು ದೊಡ್ಡದಾದಂತಹ ಒಂದು ಬಾಣಿಯಲ್ಲಿ, ಕಬ್ಬಿಣದ ಬಾಣಿಯಲ್ಲಿ ಏನು ಮಾಡ್ತಾರೆ, ಸೌದೆ ಅಥವಾ ಅದನ್ನು ಅಥವಾ ಉರುವಲು ಹಾಕಿ ಅದ್ರ ಸುತ್ತ ಮಹಿಳೆಯರು ಏನು ಮಾಡ್ತಾರೆ, ಮಹಿಳೆಯರು ಮತ್ತು ಪುರುಷರು ಡ್ಯಾನ್ಸ್ ಮಾಡ್ತಾರೆ. ಜೊತೆಗೆ ಆವತ್ತಿನ ದಿನ ಕಬ್ಬನ್ನು ಮತ್ತು ಕಾರ್ನನ್ನು ಬಳಸಿ ಡಿಶ್ಗಳನ್ನು ಮಾಡ್ತಾರೆ. ಸೊ ಇದು ಆವತ್ತಿನ ಒಂದು ಸ್ಪೆಷಲ್ ಡಿಶಸ್. ಸೊ ಇದಿಷ್ಟು ಏನು ಹಾರ್ವೆಸ್ಟ್ ಫೆಸ್ಟಿವಲ್. ಸೊ ಹಾರ್ವೆಸ್ಟ್ ಫೆಸ್ಟಿವಲ್ ಯಾವ್ಯಾವುದು ಅಂದರೆ ಓಣಂ ಮತ್ತು ಪೊಂಗಲ್ ಮತ್ತು ಲೋಹರಿ. ಸೊ ನೆಕ್ಸ್ಟ್ ಒನ್ ಬಂದು ನ್ಯಾಷನಲ್ ಫೆಸ್ಟಿವಲ್ಸ್. ಸೊ ಇದು ಏನು, ಇಡೀ ದೇಶವೇ ಆಚರಿಸುವಂತಹ ಹಬ್ಬಗಳು, ಹೌದಲ್ವಾ. ಸೊ ರಿಲಿಜಿಯನ್ ಫೆಸ್ಟಿವಲ್ ಹೇಳಿದೆ, ಓಣಂ ಫೆಸ್ಟಿವಲ್ ಹೇಳಿದೆ, ಅದರಲ್ಲಿ ನೀವು ಕೆಲವೊಂದು ಡಿಫ್ರೆನ್ಸನ್ನು ನೋಡ್ಬೋದು. ಕೆಲವೊಂದು ಜನರು ಮಾತ್ರ ಅದನ್ನ ಆಚರಣೆ ಮಾಡ್ತಾರೆ. ಇವಾಗ ಓಣಮನ್ನು ಯಾರು ಆಚರಣೆ ಮಾಡ್ತಾರೆ, ಕೇರಳಿಯನ್ಸು. ಸೊ ಕೇರಳಿಯನ್ಸ್ ಅದನ್ನ ಆಚರಣೆ ಮಾಡ್ತಾರೆ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಾವು ಆಚರಣೆ ಮಾಡ್ತೀವ? ಇಲ್ಲ. ಅಂದರೆ ಕೆಲವರು ಆಚರಣೆ ಮಾಡ್ತಾರೆ, ಕೆಲವರು ಆಚರಣೆ ಮಾಡೋದಿಲ್ಲ. ಬಟ್ ಈ ಒಂದು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಇದೆಯಲ್ಲ, ಇದನ್ನು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಆಚರಣೆ ಮಾಡ್ತಕ್ಕಂತಹ ಒಂದು ಹಬ್ಬ. ಇದರಲ್ಲಿ ಯಾವುದೇ ಮತ ಧರ್ಮಗಳಿಲ್ಲದೇ, ಯಾವುದೇ ಭೇದ ಭಾವ ಇಲ್ಲದೇ ಎಲ್ಲ ಜನರು ಸಹ ಒಟ್ಟಾಗಿ ಸೇರಿ ಆಚರಿಸುವಂತಹ ಹಬ್ಬಗಳು. ಆ ಒಂದು ಹಬ್ಬಗಳನ್ನು ನಾವು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಮೊದಲನೇದಾಗಿ ರಿಪಬ್ಲಿಕ್ ಡೇ. ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಆಲ್ ಓವರ್ ದಿ ಕಂಟ್ರಿ ಆನ್ 26 ಜನವರಿ. ರಿಪಬ್ಲಿಕ್ ಡೇನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ 26 ಜನವರಿ. ಸೊ ರೀಸೆಂಟಾಗಿ ನಾವು ಈ ಒಂದು ಫೆಸ್ಟಿವಲನ್ನು ಆಚರಣೆ ಮಾಡಿದ್ದೀವಿ, ಹೌದಲ್ವ ಮಕ್ಕಳೇ. ದ ನ್ಯಾಷನಲ್ ಫ್ಲ್ಯಾಗ್ ಈಸ್ ರೈಸ್ಡ್ ಆ್ಯಂಡ್ ದಿ ನ್ಯಾಷನಲ್ ಆ್ಯಂಥಮ್ ಈಸ್ ಸ್ಯಾಂಗ್. ಸೊ ಅವತ್ತಿನ ದಿನ ನಾವು ಏನು ಮಾಡ್ತೀವಿ ಅಂದರೆ, ನ್ಯಾಷನಲ್ ಫ್ಲ್ಯಾಗನ್ನು ನಾವು ಏನು ಮಾಡ್ತೀವಿ, ರೈಸ್ ಮಾಡ್ತೀವಿ. ನ್ಯಾಷನಲ್ ಫ್ಲ್ಯಾಗನ್ನು ಹಾರಿಸಿ ನ್ಯಾಷನಲ್ ಆ್ಯಂಥಮನ್ನು ನಾವು ಹಾಡ್ತೀವಿ. ದಿಸ್ ಡೇ ಈಸ್ ಸೆಲೆಬ್ರೇಟೆಡ್ ಟು ರಿಮೈಂಡ್ ಅವರ್ ಸೆಲ್ಫ್ ದಟ್ ವಿ ದ ಪೀಪಲ್ ಆರ್ ರೂಲರ್ ಆಫ್ ಅವರ್ ಓನ್ ಕಂಟ್ರಿ. ಸೊ ಆವತ್ತಿನ ದಿನ ಏನು, ನಾವೆಲ್ಲ ಒಟ್ಟಾಗಿ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ. ವಿ ಆರ್ ನಾಟ್ ರೂಲ್ಡ್ ಬೈ ಎನಿ ಕಿಂಗ್. ನಾವು ಯಾವುದೇ ಒಂದು ರಾಜರಿಂದ ಆಳ್ವಿಕೆಗೆ ಒಳಪಟ್ಟಿಲ್ಲ, ಹೌದಲ್ವಾ. ವಿ ಆರ್ ನಾಟ್ ರೂಲ್ಡ್ ಬೈ ಎನಿ ಕಿಂಗ್ ಆರ್ ಎನಿ ಫಾರಿನ್ ರೂಲರ್. ಯಾವುದೇ ರಾಜ ಅಥವಾ ಯಾವುದೇ ವಿದೇಶಿಯ ರೂಲರ್ಸ್ಗಳು ನಮ್ಮನ್ನು ಆಳ್ವಿಕೆ ಮಾಡ್ತಿಲ್ಲ, ನಮ್ಮನ್ನು ನಾವು ಆಳ್ವಿಕೆ ಮಾಡ್ಕೋತಾ ಇದ್ದೀವಿ. ಸೊ ಆವತ್ತಿನ ದಿನವನ್ನು ನಾವು ನಮಗೆ ಅರ್ಪಿಸ್ಕೊಂಡು ಆ ಒಂದು ದಿನವನ್ನು ಆಚರಣೆ ಮಾಡ್ತೀವಿ. ಇನ್ ಡೆಲ್ಲಿ ಎ ಗ್ರ್ಯಾಂಡ್ ಪ್ಯಾರೇಡ್ ಇಸ್ ಟೇಕನ್ ಔಟ್ ಆನ್ ದಿ ರಾಜಪಥ್ ಆನ್ ದಿ ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಡೇ ದಿನ ದೆಹಲಿಯಲ್ಲಿ ಒಂದು ದೊಡ್ಡದಾದಂತಹ ಪ್ಯಾರೇಡ್ ನಡೆಸ್ತಾರೆ. ಯಾರೋ ಪ್ರಧಾನಿ, ಹೌದಲ್ವಾ. ನೋಡಿರ್ತೀರ ನೀವು, ನ್ಯೂಸ್ಗಳೆಲ್ಲ ತೋರಿಸ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ಪರೇಡ್ ನಡೆಸ್ತಕ್ಕಂಥದ್ದನ್ನು ನೋಡ್ತಿರ್ತಾರೆ ನೀವು. ನಿಮ್ಮ ಸ್ಕೂಲ್ಗಳಲ್ಲಿ ಆಚರಿಸ್ತಕ್ಕಂಥದ್ದು ಅಥವಾ ತಾಲೂಕು ವೈಸು ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಆಚರಣೆ ಮಾಡುವಂಥದ್ದನ್ನು ನೋಡಿರ್ತೀರ. ಸೊ ಇದನ್ನು ದೆಹಲಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೆಸ್ತಾರೆ. ಎಲ್ಲಿ ಅಂದರೆ ರಾಜಪಥ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ. ಸೊ ಇದು ರಿಪಬ್ಲಿಕ್ ಡೇನ ಒಂದು ಸ್ಪೆಷಾಲಿಟಿ. ಸೊ ನೆಕ್ಸ್ಟ್ ಫೆಸ್ಟಿವಲ್ ಬಂದು ಇಂಡಿಪೆಂಡೆನ್ಸ್ ಡೇ. ಸೊ ಇಂಡಿಪೆಂಡೆನ್ಸ್ ಡೇ ನಿಮ್ಗೆ ಗೊತ್ತೇ ಇದೆ. ಏನು ಇಂಡಿಪೆಂಡೆನ್ಸ್ ಡೇ ಅಂದರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಂತಹ ಒಂದು ದಿನ. ಇಂಡಿಪೆಂಡೆನ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 15th August ಎವ್ರಿ ಇಯರ್. ಹೌದಾ, ಪ್ರತಿ ವರ್ಷ ನಾವು ಆಗಸ್ಟ್ 15ರಂದು ಈ ಒಂದು ಇಂಡಿಪೆಂಡೆನ್ಸ್ ಡೇಯನ್ನು ಆಚರಣೆ ಮಾಡ್ತೀವಿ. ಇಂಡಿಯಾ ಜಾಯಿಂಡ್ ಹರ್ ಇಂಡಿಪೆಂಡೆನ್ಸ್ ಡೇ ಫ್ರಮ್ ದಿ ಬ್ರಿಟಿಷ್ ಆನ್ ಇಸ್ ದಿಸ್ ಡೇ ಇನ್ ದಿ ಇಯರ್ 1947. ಸೊ ಯಾವಾಗ ನಮ್ಮ ದೇಶ ಬ್ರಿಟಿಷರಿಂದ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವತಂತ್ರವಾಯಿತು, ಸೊ ಆವತ್ತಿನ ದಿನವನ್ನು ನಾವು ಇಂಡಿಪೆಂಡೆನ್ಸ್ ಡೇ ಆಗಿ ಪ್ರತಿ ವರ್ಷ 1947ರಿಂದ ಎವ್ರಿ ಇಯರ್ ವಿ ಆರ್ ಸೆಲೆಬ್ರೇಟೆಡ್ 15th August every year Independence Day. On Independence Day, the national flag is hoisted all over the country. ಸೊ ಅದರಿಂದ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ದೇಶದ ಎಲ್ಲ ಮೂಲೆಗಳಲ್ಲೂ ಸಹ ನಾವು ಈ ಒಂದು ನ್ಯಾಷನಲ್ ಫ್ಲ್ಯಾಗನ್ನು ಹಾಸ್ಟಿಂಗ್ ಮಾಡ್ತೀವಿ. ಜೊತೆಗೆ
ಪೀಪಲ್ ಸಿಂಗ್ ದಿ ನ್ಯಾಷನಲ್ ಆ್ಯಂಥಮ್. ಒಂದು ನ್ಯಾಷನಲ್ ಆ್ಯಂಥಮನ್ನು ಅವತ್ತಿನ ದಿನ ಹಾಡ್ತೀವಿ ನಾವು. ಇನ್ ಡೆಲ್ಲಿ ದ ಪ್ರೈಮ್ ಮಿನಿಸ್ಟರ್ ರೈಸಸ್ ದ ನ್ಯಾಷನಲ್ ಫ್ಲ್ಯಾಗ್ ಅಟ್ ದಿ ಫೇಮಸ್ ರೆಡ್ ಫೋರ್ಟ್. ಸೊ ಅವತ್ತಿನ ದಿನ ಪ್ರೈಮ್ ಮಿನಿಸ್ಟರ್ PM ಇದ್ದಾರಲ್ವ, ಸೊ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ, ನ್ಯಾಷನಲ್ ಫ್ಲ್ಯಾಗನ್ನು ಹಾರಿಸ್ತಾರೆ. ಎಲ್ಲಿ? ರೆಡ್ ಫೋರ್ಟಲ್ಲಿ. ದೆಹಲಿಯ ರೆಡ್ ಫೋರ್ಟ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರೈಮ್ ಮಿನಿಸ್ಟ್ರು ಏನು ಮಾಡ್ತಾರೆ, ಫ್ಲ್ಯಾಗನ್ನು ಹಾರಿಸ್ತಾರೆ. ಸೊ ಇದು ಅವತ್ತಿನ ಒಂದು ವಿಶೇಷ, ಹೌದಲ್ವ ಮಕ್ಕಳೇ? ಸೊ ಇದು ಏನು, ಪ್ರತಿಯೊಬ್ಬ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಆಚರಿಸ್ತಕ್ಕಂತಹ ಒಂದು ಹಬ್ಬ. ಯಾವುದು? ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ. ಜೊತೆಗೆ ನಾವು ಗಾಂಧಿ ಜಯಂತಿ, ಹೌದಲ್ವಾ? ಸೊ ಗಾಂಧಿ ಜಯಂತಿಯನ್ನು ಹಾಗೆಯೇ ಹೀಗೆ ಹಲವಾರು ಹಬ್ಬಗಳನ್ನು ಆಚರಿಸ್ತೀವಿ. ಗಾಂಧಿ ಜಯಂತಿ, ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ. ಸೊ ಇವುಗಳನ್ನು ನಾವು ನ್ಯಾಷನಲ್ ಫೆಸ್ಟಿವಲ್ಸ್ ಆಗಿ ಆಚರಣೆಯನ್ನು ಮಾಡ್ತೀವಿ. ಸೊ ಇದಿಷ್ಟು ನಿಮ್ಮ ಫೆಸ್ಟಿವಲ್ಸ್ ಅನ್ನುವಂತಹ ಲೆಸನಲ್ಲಿ ಇರ್ತಕ್ಕಂತಹ ಫೆಸ್ಟಿವಲ್ಸ್ಗಳು. ಸೊ ಇದನ್ನು ನೀವು ಒಂದ್ಸರಿ ರೀಡ್ ಮಾಡಿ, ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರ್ಸ್ಗಳನ್ನು ಅಬ್ಸರ್ವ್ ಮಾಡಿ, ಜೊತೆಗೆ ಯಾವ್ಯಾವುದನ್ನು ಎಲ್ಲೆಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಥ್ಯಾಂಕ್ ಯು.